ನಾಡು ಕೊಂಡ ಪ್ರಖರ ವಿಚಾರವಾದಿ, ಮೂಢನಂಬಿಕೆಗಳ ವಿರುದ್ಧ ಅವಿರತವಾಗಿ ಹೋರಾಡಿದ, ಮಾತೃಭಾಷೆಯಲ್ಲೇ ಪ್ರತಿಯೊಬ್ಬ ವ್ಯಕ್ತಿಯ ಶಿಕ್ಷಣವನ್ನು ಆಗಬೇಕು ಎಂದು ಎಷ್ಟೋ ಸರ್ಕಾರಗಳಿಗೆ ಆಗ್ರಹ ಮಾಡಿ ಸಾರ್ವಜನಿಕ ಅಭಿಪ್ರಾಯವನ್ನು ಮೂಡಿಸುವುದರಲ್ಲಿ ಶ್ರಮಿಸಿದ, ವಿಜ್ಞಾನದ ಒಂದು ಕೊಡುಗೆಯನ್ನು ಸಮಾಜಕ್ಕೆ ಅತ್ಯಂತ ಹತ್ತಿರದಲ್ಲಿ ಹೇಳಿ ಅದನ್ನು ಜನಗಳಿಗೆ ಸಮೀಪ ತರಿಸಿದ ನಮ್ಮ ನಾಡಿನ ನಮ್ಮೆಲ್ಲರ ಮೇಷ್ಟ್ರಾಗಿದ್ದ ಡಾಕ್ಟರ್ ಎಚ್ ಎನ್ ಅವರು ಇವತ್ತಿಗೆ ನಿಧನರಾಗಿ ಇವತ್ತು ಕರೆಕ್ಟಾಗಿ ಇವತ್ತು ಅವರಿಗೆ 104ನೇ ವಯಸ್ಸು. ನಾವು ಆದರೆ ಹೊಸೂರಿನ ಗ್ರಾಮಸ್ಥರು ಎಲ್ಲ ಸೇರಿ ಅವ್ರದ್ದು ಒಂದು ಜನ್ಮ ಶತಾಬ್ದಿಯನ್ನು ಈ ವರ್ಷ ಆಚರಿಸಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಯಾಕೆಂತಂದರೆ ಕೋವಿಡ್ ಸಂದರ್ಭದಲ್ಲಿ ಅದು ಸರಿಯಾದ ಕಟ್ಟುನಿಟ್ಟಿನ ಒಂದು ಕಾರ್ಯಕ್ರಮಗಳಿಂದ ಸರ್ಕಾರದ ಸೂಚನೆಯ ಮೇಲೆಗೆ ಅದು ಆಗಿರಲಿಲ್ಲ. ಮತ್ತು ಎಚ್ ಎನ್ ಅವರ ಅವರೇ ಓದಿರೋ ಒಂದು ಹಿರಿಯ ಪ್ರಾಥಮಿಕ ಶಾಲೆ ಅದು ಕೂಡ 100 ವಸಂತಗಳನ್ನ ಕಂಡಿದೆ. 2ರ ಅಂಗವಾಗಿ ಈ 2ನೇ ತಾರೀಕು ಬೃಹತ್ ಒಂದು ಕಾರ್ಯಕ್ರಮವನ್ನು ಅವರ ಓದಿರೋ ಶಾಲೆಯಲ್ಲೇ ನಾವು ಏರ್ಪಡಿಸಿದ್ವಿ. ಎಲ್ಲ ಹಳೆಯ ವಿದ್ಯಾರ್ಥಿಗಳು ಇವತ್ತು 31ನೇ ತಾರೀಕು ಇವರ ಒಂದು ಸಮಾಧಿಗೆ ಒಂದು ಭೇಟಿ ನೀಡಿ ಅವ್ರಿಗೆ ಒಂದು ನಮನಗಳನ್ನ ತಲುಪಿಸಿ ಅವರ ವಿಚಾರಧಾರೆಗಳನ್ನ ನೆನಪಿಸಿಕೊಂಡು ಅದರ ಒಂದು ಸ್ಫೂರ್ತಿಯಲ್ಲಿ ಬದುಕಬೇಕು ಅಂತ ಒಂದು ಸಂಕಲ್ಪದೊಂದಿಗೆ ಹೊರಗಡೆ ಬರ್ತಾ ಇದ್ದೀವಿ. 2ನೇ ತಾರೀಕು ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಬರ್ತಿದ್ದಾರೆ. ಅವರೇ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಿದ್ದಾರೆ. ಎಲ್ಲ ಸಾರ್ವಜನಿಕರು 2ನೇ ತಾರೀಕು ಅಂದರೆ ಈ ನಾಡಿದ್ದು 2ನೇ ತಾರೀಕು ಫೆಬ್ರವರಿ ಬೆಳಗ್ಗೆ 10 ಗಂಟೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸೂರಿನ ಆವರಣದಲ್ಲಿ ಬಂದು ಸೇರಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಊರಿನ ಗ್ರಾಮಸ್ಥರೆಲ್ಲರ ಪರವಾಗಿ ಮತ್ತು ಹಳೆಯ ವಿದ್ಯಾರ್ಥಿಗಳ ಪರವಾಗಿ ನಾನು ವಿನಮ್ರವಾಗಿ ಕೇಳ್ಕೊಳ್ತೇನೆ.